ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಸ್ಟೋರಿ ಓದ್ತಾ ಇದ್ದೆ. ಬುಕ್ ಓದಬೇಕಾದ್ರೆ ನನಗೆ ಬುಕ್ ಓದೋ ಅಭ್ಯಾಸ ಮೊದಲಿಂದನೂ ಇದೆ. ಇವತ್ತು ಸುಮ್ಮನೆ ಖಾಲಿ ಇದ್ದಾಗ ಒಂದು ಬುಕ್ ಓದಬೇಕಾದ್ರೆ ಒಂದು ಸ್ಟೋರಿನ ಓದಿದೆ ನಾನು. ಅದು ಎಷ್ಟು ಇಂಪ್ರೆಸಿವ್ ಆಗಿತ್ತು ಅಂದರೆ, ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಒನ್ ಐಡಿಯಾ ಕ್ಯಾನ್ ಚೇಂಜ್ ಯುವರ್ ಲೈಫ್, ಒನ್ ಐಡಿಯಾ ಕ್ಯಾನ್ ಚೇಂಜ್ ಅವರ್ ಲೈಫ್ ಅಂತೇಳಿ. ಸೊ ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಸಿಕ್ಕಂಗಾಯಿತು. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನಾನು ಇವತ್ತು. ಒಂದ್ಸಲ ಏನಾಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ಒಬ್ಬನು ಭಿಕ್ಷೆ ಬೇಡ್ತಾ ಇರ್ತಾನೆ, ಭಿಕ್ಷುಕ ಕೂತಿರ್ತಾನೆ, ಮುಂದ್ಗಡೆ ಒಂದು ತಟ್ಟೆ ಇರುತ್ತೆ. ಒಬ್ಬನು ದೊಡ್ಡ ವ್ಯಕ್ತಿ ಸೂಟ್ ಕೇಸ್ ಇಟ್ಕೊಂಡು ಅವ್ನ ಮುಂದ್ಗಡೆ ಪಾಸ್ ಆಗ್ತಾ ಇರ್ತಾನೆ. ಯಾರೋ ದೊಡ್ಡ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಭಿಕ್ಷೆ ಕೇಳಿದರೆ ನಾನು ಭಿಕ್ಷೆ ಚೆನ್ನಾಗಿ ಸಿಗ್ಬೋದು ನನಗೆ ಅಂತ ಅವ್ನು ಏನು ಮಾಡ್ತಾನೆ ಅಂದರೆ, ಸ್ವಾಮಿ ನನಗೆ ಭಿಕ್ಷೆ ನೀಡಿ ಅಂತ ಕೇಳ್ತಾನೆ. ಅವಾಗ ಅವನು ದೊಡ್ಡ ವ್ಯಕ್ತಿ ಇರ್ತಾನಲ್ಲ, ಅವನು ಒಂದು ಪ್ರಶ್ನೆ ಕೇಳ್ತಾನೆ ಅವನಿಗೆ. ಸರಿ, ನೀನು ಭಿಕ್ಷೆ ಕೇಳ್ತಿದ್ಯಲ್ಲ, ನಾನು ನಿನ್ಗೆ ಭಿಕ್ಷೆ ಕೊಡ್ತೀನಿ. ನೀನು ಇವತ್ತಿನವರೆಗೂ ಬರೀ ಎಲ್ಲರ ಹತ್ರ ಕೇಳ್ತಾನೇ ಇದೆಯಾ, ಇಸ್ಕೊತಾನೇ ಇದೆಯಾ? ನಿನಗೆ ಯಾವತ್ತಾದರೂ ಯಾರಿಗಾದ್ರೂ ಏನಾದರೂ ಕೊಡಬೇಕು ಅಂತ ಅನಿಸಿದೇನಾ ಅಂತ ಕೇಳ್ತಾನೆ. ಅಷ್ಟು ಹೇಳ್ಬಿಟ್ಟು ಅವನೇನು ಮಾಡ್ತಾನೆ ಅಂದರೆ, ಸ್ವಲ್ಪ ಅಮೌಂಟನ್ನು ಅವನಿಗೆ ಕೊಟ್ಟು ಹೋಗ್ಬಿಡ್ತಾನೆ. ಅದಾದಮೇಲಿಂದ ಇವನು ಭಿಕ್ಷುಕನಿಗೆ ಒಂಥರ ತಲೆಯಲ್ಲಿ, ಏನಿದು, ಯಾರು ಇವತ್ತಿನವರೆಗೂ ನನಗೆ ಹಿಂಗೆ ಕೇಳಿಲ್ಲ, ನಾನೇ ಭಿಕ್ಷುಕ, ನಾನು ಏನು ಕೊಡೋಕ್ಕೆ ತಾನೇ ಸಾಧ್ಯ, ನನ್ನಲ್ಲಿ ಏನಿದೆ ಕೊಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವತ್ತು ನೈಟೆಲ್ಲ ನಿದ್ದೆ ಬರಲ್ಲ ಅವನಿಗೆ. ಯಾಕಂದರೆ ಒಬ್ಬ ಭಿಕ್ಷುಕನ ಹತ್ರ ಅಷ್ಟು ದೊಡ್ಡ ವ್ಯಕ್ತಿ ಏನೋ ಮಾತಾಡಿದ್ದೇನೆ ಅಂದಾಗ, ಏನೋ ವ್ಯಾಲ್ಯೂಬಲ್, ಯಾಕೆ ಹಿಂಗೆ ಹೇಳಿದರು ಅಂತ ಕೇಳಿದಾಗ, ಸುಮ್ಮನೆ ಮನೆ ಹತ್ರ ಕುತ್ಕೊಂಡಾಗ ಹೊರಗಡೆ ಯೋಚನೆ ಮಾಡ್ತಾ ಕುತ್ಕೊಂಡಾಗ ಅಲ್ಲೊಂದು ಹೂವಿನ ತೋಟ ಇರುತ್ತೆ, ಹೂವಿನ ಗಿಡ ಇರುತ್ತೆ ಅವ್ನ ಮನೆ ಮುಂದ್ಗಡೆ. ಆ ಜೋಪಡಿ ಇರುತ್ತೆ, ಆ ಜೋಪಡಿ ಪಕ್ಕಕ್ಕೆ ಒಂದು ಹೂವಿನ ತೋಟ ಇರುತ್ತೆ. ಅವನೇನು ಮಾಡ್ತಾನೆ, ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋಗಿ ಅದನ್ನ ಕೀಳ್ತಾ ಒಂದಿಷ್ಟು ಹೂವು ಇರುತ್ತೆ, ಸುಮ್ಮನೆ ಅದನ್ನ ಇಟ್ಕೊಂಡು ತಟ್ಟೆಲಿ ಇಟ್ಕೊಂಡು ಸುಮ್ಮನೆ ಹೋಗಿರ್ತಾನೆ. ಅವಾಗ ಒಂದು ಅನಿಸುತ್ತೆ ಅವನಿಗೆ, ಹೌದಲ್ಲ, ನನ್ನ ಹತ್ರ ಹೂವು ಇದೆ, ಯಾರಾದರೂ ಭಿಕ್ಷೆ ಕೊಟ್ಟಾಗ ನಾನು ಹೂವನ್ನ ಕೊಡ್ಬೋದಲ್ಲ ಅವ್ರಿಗೆ ಅಟ್ಲೀಸ್ಟ್ ರಿಟರ್ನ್ ಆಗಿ ಅಂತೇಳಿ ಏನು ಮಾಡ್ತಾನೆ ಅಂದರೆ, ಆ ರೈಲ್ವೆ ಸ್ಟೇಷನ್ಗೆ ಕುತ್ಕೊಂಡಾಗ ಸೇಮ್ ಪ್ಲೇಸಲ್ಲಿ ಯಾರಾದರೂ ಭಿಕ್ಷೆ ಹಾಕಿದಾಗ ಅವನು ಮುಗುಳ್ನಗ್ತಾ ಅವ್ರಿಗೊಂದು ಹೂ ಕೊಡ್ತಾನೆ. ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಓಕೆ ಥ್ಯಾಂಕ್ ಯು ಅಂತ, ಅದನ್ನ ಅವರು ಭಿಕ್ಷುಕನಿಗೂ ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವಾಗ ಅವನಿಗೆ ಅನಿಸುತ್ತೆ, ಓಕೆ ನಾನು ಅವರೆಷ್ಟು ಖುಷಿಯಿಂದ ಕೊಟ್ರಲ್ಲ. ಸೊ ಹೂವೆಲ್ಲ ಖಾಲಿ ಆಗುತ್ತೆ. ಆಮೇಲೆ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಡೈಲಿ ಥರ ಭಿಕ್ಷೆ ಬೇಡಕ್ಕೆ ಕೇಳ್ತಾನೆ ಅವನು. ಭಿಕ್ಷೆ ಬರಲ್ಲ, ಅಷ್ಟೊಂದು ಬರಲ್ಲ, ಆ ಹೂವಿದ್ದಾಗ ಎಷ್ಟು ಬಂದಿತ್ತಲ್ಲ ಅಷ್ಟು ಬರಲ್ಲ. ನೆಕ್ಸ್ಟ್ ಡೇ ಏನು ಮಾಡ್ತಾನೆ, ಓಕೆ ನೋಡೋಣ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಕೊಡೋಣ ಅಂಥೇಳಿ ಏನು ಮಾಡ್ತಾನೆ, ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಜಾಸ್ತಿ ಹೂವನ್ನ ಕಿತ್ಕೊಂಡ್ಬಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರು ಭಿಕ್ಷೆ ಹಾಕ್ತಾರೆ ಅವ್ರಿಗೊಂದು ಹೂ ಕೊಡೋದು, ಅಥವಾ ಅವ್ರು ಭಿಕ್ಷೆ ಹಾಕೋಕ್ಕಿಂತ ಮುಂಚೆ ಒಂದು ಹೂ ತಗೊಳ್ಳಿ ಅಂತ ಹೇಳೋದು, ಭಿಕ್ಷೆ ಹಾಕ್ಸ್ಕೊಳ್ಳೋದು, ಈ ಥರ ಮಾಡ್ತಾನೆ. ಅವನಿಗೇ ಗೊತ್ತಿಲ್ಲದಂಗೆ ಪ್ರತಿದಿನದಕ್ಕಿಂತ ಅವನಿಗೆ ಜಾಸ್ತಿ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವನೊಂದು ಪಾಠ ಕಲಿತಾನೆ. ಏನು ಪಾಠ ಕಲಿತಾನೆ ಅಂದರೆ, ನಾವೇನಾದರೂ ಕೊಟ್ಟರೆ ನಮಗೆ ಅದ್ರ ದುಪ್ಪಟ್ಟು, ಅದರ 10 ಪಟ್ಟು ಪ್ರಕೃತಿ ನಮಗೆ ಕೊಡುತ್ತೆ ಅನ್ನೋದೊಂದು ಪಾಠ ಕಲಿತಾನೆ. ಸ್ವಲ್ಪ ದಿನ ಹೀಗೆ ಆಗುತ್ತೆ. ಟ್ರೈನ್ ಪಾಸ್ ಆಗಬೇಕಾದ್ರೆ ಅದೇ ಸೇಮ್ ವ್ಯಕ್ತಿನ ಇವನು ಮತ್ತೆ ನೋಡ್ತಾನೆ, ಭಿಕ್ಷುಕ. ಆ ದೊಡ್ಡ ವ್ಯಕ್ತಿ ಏನು ಹೇಳಿರ್ತಾರಲ್ಲ, ಆ ವ್ಯಕ್ತಿಯನ್ನು ಮತ್ತೆ ನೋಡ್ತಾನೆ. ಆವಾಗ ಅವರು ಟ್ರೈನ್ ಇಳಿದು ಅಗೇನ್ ಮತ್ತೆ ಸೇಮ್ ಬರ್ತಿರ್ತಾರೆ. ಆವಾಗ ಅವನು ಎದುರುಗಡೆ ಹೋಗ್ಬಿಟ್ಟು, ಸರ್ ತಗೊಳ್ಳಿ ಹೂವನ್ನ ಅಂತ ಕೊಡ್ತಾನೆ. ಆ ಹೂವನ್ನ ಕೊಟ್ಟಾಗ ಅವನು ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಸರ್ ನೆನಪಿದೆನಾ, ನೀವು ನನಗೆ ಏನಾದರೂ ಕೊಡೋಕ್ಕೆ, ಆಗ ನೀನು ಇವತ್ತವರೆಗೂ ಏನಾದರೂ ಕೊಟ್ಟಿದೆಯಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಪ್ರತಿಯೊಬ್ಬರಿಗೂ ಹೂವನ್ನ ಕೊಡ್ತಾ ಇದ್ದೀನಿ. ನಾನು ಭಿಕ್ಷುಕ, ಅದು ನಾನು ಬರೀ ಭಿಕ್ಷುಕ ಅನ್ನೋದು ನನಗೊಂದು ನಾನೇನು ಕೊಡೋಕ್ಕೆ ಸಾಧ್ಯ ಅಂತ ನನ್ನ ಮೈಂಡಲ್ಲಿ ಇತ್ತು ಯಾವಾಗಲೂ. ಸೊ ನೀವು ಅದನ್ನು ಬದಲಾಯಿಸಿದ್ರಿ, ನಾನು ಇವತ್ತು ಹೂವುಗಳನ್ನ ಕೊಡ್ತಾ ಇದ್ದೀನಿ, ಅದನ್ನು ಹೂಗಳನ್ನು ಕೊಟ್ಟು ನಾನು ಭಿಕ್ಷೆ ಹಾಕ್ಸ್ಕೊತಾ ಇದ್ದೀನಿ ಅಂತಂದಾಗ ಅವನು ಗುಡ್, ಇವತ್ತು ನೀನು ಒಳ್ಳೆ ವ್ಯಾಪಾರಸ್ಥ ಆಗಿದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾನೆ. ಇವನು ಭಿಕ್ಷುಕನಿಗೆ ಅಗೇನ್ ಮತ್ತೆ, ಇದೇನಿದು ಮತ್ತೆ ಹಿಂಗೆ ಹೇಳಿದ್ರಲ್ಲ, ನನ್ನಲ್ಲಿ ಒಬ್ಬ ವ್ಯಾಪಾರಸ್ಥ ಇದ್ದಾನ, ಅದು ಹೇಗೆ ಸಾಧ್ಯ, ನಾನೆಂಥ ವ್ಯಾಪಾರ ಮಾಡೋಕ್ಕೆ ಸಾಧ್ಯ, ಭಿಕ್ಷೆ ಹಾಕ್ಸ್ಕೊತಾ ಇದ್ದೀನಿ, ಹೂ ಕೊಡ್ತಾ ಇದ್ದೀನಿ, ಓಕೆ ಫೈನ್ ಅಂದಾಗ ಮತ್ತೆ ಮನೆ ಹತ್ರ ಹೋದಾಗ, ಮನೇಲಿ ಕುತ್ಕೊಂಡಾಗ ಅದೇ ನೈಟ್ ಎಲ್ಲ ನಿದ್ದೆ ಇಲ್ಲ, ಮತ್ತು ಅದೇ ಯೋಚನೆ ಅವನಿಗೆ. ಆವಾಗ ನೆಕ್ಸ್ಟ್ ಡೇ ಅವನಿಗೆ ಅನಿಸುತ್ತೆ, ಓಕೆ ನಾನು ಒಬ್ಬ ವ್ಯಾಪಾರಸ್ಥ, ಹಾಗಿದ್ರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಲ್ಲಿರೋಂಥ ಜಾಸ್ತಿ ಹೂಗಳನ್ನು ತೊಗೊಂಡೋಗಿ ಟ್ರೈನಲ್ಲಿ ಅವನೇನು ಮಾಡ್ತಿರ್ತಾನೆ, 2 ರೂಪಾಯಿಗೊಂದು, 5 ರೂಪಾಯಿಗೊಂದು ಹೂ ತಗೊಳ್ಳಿ ಅಂತ ಅದನ್ನು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವ್ಯಾಪಾರಸ್ಥ ಆಗ್ತಾನೆ, ಅವನು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ ಫೈನ್, ಇದೇ ಥರ ನಡೆಯುತ್ತೆ. ಆವಾಗ 2 ರೂಪಾಯಿಗೊಂದು, 3 ರೂಪಾಯಿಗೊಂದು ಹೂ ತೊಗೊರಿ ಅಂದಾಗ 1 ರೂಪಾಯಿ ಭಿಕ್ಷೆ ಹಾಕೋರು 2 ರೂಪಾಯಿ 3 ರೂಪಾಯಿ ಕೊಟ್ಟು ಹೂವನ್ನ ತೊಗೊತಾ ಇದ್ದಾರೆ. ಓಕೆ, ಸ್ವಲ್ಪ 6 ತಿಂಗಳು 8 ತಿಂಗಳು ಡೌನ್ ದ ಲೈನ್ ಹೀಗೆ ಪ್ರೊಸೆಸ್ ನಡೆಯುತ್ತೆ. ಒಂದು ದಿನ ಅದೇ ಟ್ರೈನಲ್ಲಿ ಸೇಮ್ ಇವ್ರನ್ನೇನು ಮೀಟ್ ಮಾಡಿದ್ನಲ್ಲ, ಆ ವ್ಯಕ್ತಿ ಎದುರುಗಡೆ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಕೂತಿರ್ತಾನೆ. ಓಕೆ, ಇವನೇನು ಮೀಟ್ ಮಾಡಿದ್ನಲ್ಲ, ಹೇಳ್ತಾನಲ್ಲ, ಆ ವ್ಯಕ್ತಿ ಎದುರುಗಡೆ ದೊಡ್ಡ ವ್ಯಕ್ತಿ ಕೂತಿರ್ತಾನೆ. ಕೂತಾಗ ಇಲ್ಲ ಹಿಂಗೆ ಸ್ಮೈಲ್ ಮಾಡಿ ಹಾಯ್ ಹಲೋ ಅಂತ ಆದಾಗ ಅವ್ನು ಕೇಳ್ತಾನೆ, ಎದುರುಗಡೆ ವ್ಯಕ್ತಿ, ಯಾವ ವ್ಯಕ್ತಿ ಇವನಿಗೆ ಹೇಳಿದ್ನಲ್ಲ ಅವನು ಎದುರುಗಡೆ ಕೂತಿರೋ ವ್ಯಕ್ತಿ ಇವನಿಗೆ ಕೇಳ್ತಾನೆ, ಸರ್ ನನ್ನ ಗುರುತು ಸಿಗ್ತಾ ನಿಮಗೆ ಅಂತ. ಇಲ್ಲಲ್ಲ, ನಾವು ಯಾವಾಗಲೂ ಭೇಟಿ ಮಾಡಿದ್ವಿ, ಇದಕ್ಕೆ ಮುಂಚೆ ನನಗೆ ಗುರುತು ಸಿಗಲಿಲ್ಲ ನನಗೆ ನಿಮ್ಮದು ಅಂತ. ಸರ್ ಇದು 3ನೇ ಸಲ ನಿಮ್ಮನ್ನು ಭೇಟಿ ಮಾಡ್ತಾ ಇರೋದು. ಓ ಹೌದಾ, ಯಾವಾಗ, ಈ ಮುಂಚೆ ನಾನು ಯಾವಾಗ ಭೇಟಿ ಮಾಡಿದ್ದೆ ನಿನಗೆ, ಹೇಳು ನೆನಪಿಸು ಅಂತಾನೆ.
ನಾನು ಭಿಕ್ಷೆ ಬೇಡಬೇಕಾದ್ರೆ ನೀನಾದರೂ ಕೊಡೋದು ಕಲಿ, ನೀನು ಇವತ್ತಿನವರೆಗೂ ಬರೀ ಇಸ್ಕೊಂತಿದ್ಯಾ ಕೊಡು ಅಂತ ಹೇಳಿದ್ರಿ ನೀವು, ಅದೇ ವ್ಯಕ್ತಿ ನಾನು. ನೆಕ್ಸ್ಟ್ ಇನ್ನೊಂದು ಸಲ ಸಿಕ್ಕಾಗ ನಾನು ವ್ಯಾಪಾರಸ್ಥ ಆಗಿದೆಯಾ ನೀನು ಇವಾಗ ಅಂತ ಹೇಳಿದ್ರಿ ನಾನು ನೀವು, ಇವತ್ತು ನಾನು ಅದೇ ಹೂಗಳನ್ನು ಮಾರಿ ತುಂಬ ದೊಡ್ಡ ಶ್ರೀಮಂತನಾಗಿ ನಿಮ್ಮ ಜೊತೆ ನಾನು ಕೂತಿದ್ದೀನಿ, ಇದೇ ಟ್ರೈನಲ್ಲೇ ನಾನು ನಿಮ್ಮ ಥರನೇ ಕೂತಿದ್ದೀನಿ ಅಂತ ಹೇಳಿದಾಗ ಅವನಿಗೆ ಎದುರುಗಡೆ ವ್ಯಕ್ತಿಗೆ ಅನಿಸುತ್ತೆ ಕರೆಕ್ಟ್, ನಮ್ಮಲ್ಲಿ ಒಬ್ಬ ವ್ಯಾಪಾರಸ್ಥ ಇರ್ತಾನೆ, ನಮ್ಮಲ್ಲಿನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಒಂದು ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಅದೊಂದು ಉದಾಹರಣೆ ಆಗುತ್ತೆ. ಈ ಕಥೆ ಎಲ್ಲ ಯಾಕೆ ನಾನು ನಿಮ್ಗೆ ಹೇಳಿದೆ ಅಂದರೆ, ಎಷ್ಟೋ ಸರಿ ನಾವು ಅಂದ್ಕೊಂಡಿರ್ತೀವಿ, ಅಯ್ಯೋ ನನ್ನ ಹಣೆ ಬರನೇ ಇಷ್ಟು, ನನಗೆ ಯಾರೂ ಸಪೋರ್ಟ್ ಮಾಡಿರಲಿಲ್ಲ, ನನ್ನ ಹತ್ರ ಬಂಡವಾಳ ಇಲ್ಲ, ನನ್ನ ಹತ್ರ ಐಡಿಯಾ ಇಲ್ಲ, ನಂಗೆ ಅಷ್ಟೊಂದು ಬುದ್ಧಿವಂತ ಅಲ್ಲ, ನಾನು ಓದಿಲ್ಲ, ಈ ಥರದ ಸುಮಾರುಗಳನ್ನು ನಮ್ಮ ಬಗ್ಗೆ ನಾವೇ ನೆಗೆಟಿವ್ನ ಮಾತಾಡ್ಕೊಂಡಿರ್ತೀವಿ. ಹಾಗಿದ್ರೆ ಜೀರೋ ಏನೂ ಇಲ್ಲ, ಭಿಕ್ಷೆ ಬೇಡವನು ಕೂಡ ಕೋಟ್ಯಾಧೀಶನ ಆಗಬಲ್ಲ ಅನ್ನೋದಕ್ಕೆ ಒಂದೇ ಒಂದು ಐಡಿಯಾ, ಒಂದೇ ಒಂದು ಇನ್ಸ್ಪಿರೇಷನ್ ನಮ್ಮನ್ನು ಜೀವನನೇ ಚೇಂಜ್ ಮಾಡುತ್ತೆ. ಅದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಅನ್ಕೋತೀನಿ. ಸೊ ಇದೇ ಥರದ ಕೆಲವೊಂದು ಉದಾಹರಣೆಗಳನ್ನು ನಾನು ಇನ್ಮೇಲೆ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲೂ ಕೂಡ ಹಣ ಮಾಡುವಂಥ ಒಂದು ಕಲೆ ಇದೆ, ಬುದ್ಧಿಶಕ್ತಿ ಇದೆ, ದೇಹ ಗಟ್ಟಿಯಾಗಿದೆ, ವಯಸ್ಸಿದೆ, ನಿಮಗೆ ಸಪೋರ್ಟ್ ಮಾಡೋ ಅಂಥವ್ರು ನಮ್ಮ ಟೀಮ್ ಇದೆ. ಸೊ ಇಷ್ಟೆಲ್ಲ ಇದ್ಕೊಂಡು ನೀವು ಹಣವನ್ನು ಮಾಡಲಿಲ್ಲ ಅಂದರೆ ಅದು ಅಗೇನ್ ನಮ್ಮ ಮಿಸ್ಟೇಕ್ ಆಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಹಣವನ್ನು ಸಂಪಾದನೆ ಮಾಡಬೇಕು, ಇಲ್ಲಿ ಏನಂತಾರೆ ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ಫೈನಾನ್ಷಿಯಲಿ ಫಿಟ್ ಆಗಬೇಕು, ಇದೇ ನಮ್ಮ ಉದ್ದೇಶ. ಒಂದು ಸಲ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಇನ್ನೂ ನೀವು ಸದೃಢರಾಗಬೇಕು ಫೈನಾನ್ಷಿಯಲಿ ಅಂದರೆ ನಮ್ಮ ಆಫೀಸ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.